ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ ಇನ್ನೂ ಸಹ ತಿಂಗಳುಗಳು ಕೂಡ ಪೂರ್ಣವಾಗಿಲ್ಲ. ಆದರೆ ಅಷ್ಟರಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಲು ಸಾಲು ಸವಾಲುಗಳು ಎದುರು ನಿಂತಿವೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಆವರಿಸ್ತಾ ಇರುವಂತಹ ಬರಗಾಲದ ಆತಂಕ, ಇನ್ನೊಂದು ಕಡೆ ಸತತ ಚುನಾವಣೆಗಳ ರಣಕಹಳೆ, ಸರ್ಕಾರದ ಆಡಳಿತ, ಪಕ್ಷದ ಸಂಘಟನೆ ಮತ್ತು ಚುನಾವಣಾ ರಾಜಕೀಯ. ಈ ಮೂರನ್ನು ಸಹ ಸಮತೋಲನದಲ್ಲಿಟ್ಕೊಂಡು ಸಾಗೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆ ಆಗಿದೆ. ಹಾಗಾದ್ರೆ ಸಿಎಂ ಮುಂದೆ ಇರುವಂತಹ ಆ ಮೂರು ಬಿಗ್ ಚಾಲೆಂಜ್ಗಳು ಯಾವ್ಯಾವು? ಈ ಕುರಿತು ವಿಶೇಷವಾದಂತಹ ವರದಿ ಇಲ್ಲಿದೆ. ಸಿಎಂಗೆ ಚುನಾವಣೆಗಳ ಮೆಗಾ ಚಾಲೆಂಜ್. ಜಿಬಿಎ ಚುನಾವಣೆ ಕಾಂಗ್ರೆಸ್ಗೆ ಪ್ರತಿಷ್ಠೆ. ಝಡ್ಪಿ ಟಿಪಿ ಚುನಾವಣೆಗಳಲ್ಲಿ ಗ್ರಾಮೀಣ ಶಕ್ತಿ ಪರೀಕ್ಷೆ. ಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರ ರಚನೆಯಾಗಿ ಹಲವಾರು ವಾರಗಳಾದರೂ ಸಚಿವ ಸಂಪುಟ ಇನ್ನೂ ಸಹ ಪೂರ್ಣಗೊಂಡಿಲ್ಲ. ಸದ್ಯ ಇರುವಂತಹ ಸಚಿವರ ಜೊತೆಗೆ ಉಳಿದ ಸ್ಥಾನಗಳನ್ನು ಭರ್ತಿ ಮಾಡಲು ಭಾರೀ ಕಸರತ್ತು ನಡೀತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಸಚಿವ ಸ್ಥಾನಗಳು ಭರ್ತಿಯಾಗಬೇಕಿದ್ದು, 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಒಂದು ಸ್ಥಾನಕ್ಕಾಗಿ 2-3 ಪ್ರಬಲ ಆಕಾಂಕ್ಷಿಗಳಿರುವುದರಿಂದ ಯಾರಿಗೆ ಅವಕಾಶ ನೀಡಬೇಕು ಎಂಬುದು ಸಿಎಂ ಹಾಗೆ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಸಮತೋಲನ, ಹಿರಿಯರಿಗೆ ಗೌರವ, ಹೊಸ ಮುಖಗಳಿಗೆ ಅವಕಾಶ ಹಾಗೂ ಚುನಾವಣಾ ಲೆಕ್ಕಾಚಾರ ಎಲ್ಲವನ್ನ ಪರಿಗಣಿಸಿ ಪಟ್ಟಿಯನ್ನ ಅಂತಿಮಗೊಳಿಸಬೇಕಾಗಿದೆ. ಸಚಿವ ಸ್ಥಾನ ಸಿಗದಿದ್ದರೆ ಅಸಮಾಧಾನಗೊಂಡ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕುವಂತಹ ಸಾಧ್ಯತೆ ಇದ್ದು, ಅದು ಸರ್ಕಾರದ ಮೇಲೆಯೇ ಪರಿಣಾಮ ಬೀರುವ ಆತಂಕವೂ ಸಹ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ಸಿಎಂಗೆ ಮೊದಲ ಮತ್ತು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮಳೆ ಕೊರತೆಯ ಲಕ್ಷಣಗಳು ಗೋಚರಿಸುತ್ತಿದ್ದು, ಹಲವು ಜಿಲ್ಲೆಗಳಲ್ಲಿ ರೈತರ ಆತಂಕ ಹೆಚ್ಚಾಗಿದೆ. ಕೃಷಿ ಚಟುವಟಿಕೆಗಳು ಕುಂಠಿತವಾಗುತ್ತಿರುವ ಬೆನ್ನಲ್ಲೇ ಸರ್ಕಾರದ ಮೇಲೆ ಒತ್ತಡವೂ ಸಹ ಹೆಚ್ಚುತ್ತಿದೆ. ಇನ್ನು ಕೃಷಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಪೂರ್ಣ ಪ್ರಮಾಣದ ಸಚಿವರು ಇಲ್ಲದಿರುವುದು ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ. ಬೆಳೆ ಹಾನಿ, ಕುಡಿಯುವ ನೀರಿನ ಸಮಸ್ಯೆ, ಮೇವು ಕೊರತೆ, ರೈತರ ಸಂಕಷ್ಟ ಸೇರಿದಂತೆ ಹಲವು ವಿಷಯಗಳಲ್ಲಿ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ಹಾಗೆ ಜೆಡಿಎಸ್ ರಾಜ್ಯಾದ್ಯಂತ ಬರ ಅಧ್ಯಯನ ತಂಡಗಳನ್ನು ರಚಿಸಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಮುಂದಾಗಿದೆ. ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡ್ತಿಲ್ಲ ಎಂಬ ಆರೋಪವನ್ನು ವಿಪಕ್ಷಗಳು ತೀವ್ರಗೊಳಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಎದುರಿನ ಅತಿ ದೊಡ್ಡ ಪರೀಕ್ಷೆ ಚುನಾವಣೆಗಳದ್ದೇ ಆಗಿದೆ. ಮುಂದಿನ ಕೆಲ ತಿಂಗಳಲ್ಲಿ ನಡೆಯಲಿರುವ ಚುನಾವಣೆಗಳು ಸರ್ಕಾರದ ಜನಪ್ರಿಯತೆ ಮತ್ತು ಡಿ.ಕೆ. ನಾಯಕತ್ವದ ಸಾಮರ್ಥ್ಯವನ್ನು ಪರೀಕ್ಷಿಸಲಿದೆ. ಮೊದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, ರಾಜಧಾನಿಯ ಆಡಳಿತದ ಮೇಲೆ ಹಿಡಿತ ಸಾಧಿಸುವ ದೃಷ್ಟಿಯಿಂದ ಈ ಚುನಾವಣೆ ಕಾಂಗ್ರೆಸ್ಗೆ ಅತ್ಯಂತ ಪ್ರತಿಷ್ಠೆಯಾಗಿದೆ. ಬೆಂಗಳೂರು ಕಾಂಗ್ರೆಸ್ನ ಭದ್ರಕೋಟೆ ಎಂಬುದನ್ನು ಸಾಬೀತುಪಡಿಸುವ ಒತ್ತಡ ಕೂಡ ಸಿಎಂ ಮೇಲಿದೆ. ಡಿ.ಕೆ. ನಾಯಕತ್ವಕ್ಕೆ ಮೊದಲ ದೊಡ್ಡ ಪರೀಕ್ಷೆ. ಬರಗಾಲ, ಸಂಪುಟ, ಉಪಚುನಾವಣೆ ಸಿಎಂಗೆ ದೊಡ್ಡ ಸವಾಲು. ಅದಾದ ಬಳಿಕ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ನಡೆಯಲಿದೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆಯ ಬಲವನ್ನು ತೋರಿಸುವ ಚುನಾವಣೆ ಇದು. ಸ್ಥಳೀಯ ನಾಯಕರ ಅಸಮಾಧಾನ, ಟಿಕೆಟ್ ಹಂಚಿಕೆ, ಗುಂಪುಗಾರಿಕೆ ಇವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಬೇಕಿದೆ. ಇದರ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಹಾಗೂ ಬದಲಾವಣೆ ಕೂಡ ಪಕ್ಷದೊಳಗಿನ ರಾಜಕೀಯ ಲೆಕ್ಕಾಚಾರದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹುದ್ದೆ ಸಿಗದ ನಾಯಕರು ಅಸಮಾಧಾನಗೊಂಡರೆ ಅದರ ಪರಿಣಾಮ ಚುನಾವಣೆಯ ಮೇಲೂ ಸಹ ಬೀಳಬಹುದು. ಇದರ ನಡುವೆಯೇ ಧಾರವಾಡ ಹಾಗೂ ಹಿರಿಯೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳು ಕಾಂಗ್ರೆಸ್ಗೆ ಮತ್ತೊಂದು ಸವಾಲಾಗಿವೆ.
ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಎದುರಿಸುತ್ತಿರುವಂತಹ ಮೊದಲ ಉಪಚುನಾವಣೆ ಇದಾಗಿರೋದ್ರಿಂದ ಎಲ್ಲರ ಗಮನ ಈ ಕ್ಷೇತ್ರಗಳತ್ತ ನೆಟ್ಟಿದೆ. ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ ಡಿಕೆ ನಾಯಕತ್ವಕ್ಕೆ ದೊಡ್ಡ ಬಲ ಸಿಗುತ್ತೆ. ಒಂದು ವೇಳೆ ಸೋಲು ಕಂಡರೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ರಾಜಕೀಯ ಅಸ್ತ್ರವನ್ನಾಗಿಸಿಕೊಳ್ಳುವುದು ಖಚಿತ. ಅಷ್ಟೇ ಅಲ್ಲ, ಉಪಚುನಾವಣೆಯ ಫಲಿತಾಂಶ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳ ಮೇಲೂ ಸಹ ಮಾನಸಿಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಅಭ್ಯರ್ಥಿ ಆಯ್ಕೆ, ಸ್ಥಳೀಯ ರಾಜಕೀಯ ಲೆಕ್ಕಾಚಾರ, ಪ್ರಚಾರ ತಂತ್ರ, ಮೈತ್ರಿ ಪಕ್ಷಗಳ ನಡೆ ಎಲ್ಲವೂ ಸಹ ಕಾಂಗ್ರೆಸ್ಗೆ ನಿರ್ಣಾಯಕವಾಗಲಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾದರೆ ಅಸಮಾಧಾನ ಹೆಚ್ಚಾಗಬಹುದು. ಬರಗಾಲದ ನಿರ್ವಹಣೆ ವಿಫಲವಾದರೆ ಜನರ ಆಕ್ರೋಶ ಎದುರಾಗಬಹುದು. ಚುನಾವಣೆಗಳಲ್ಲಿ ಹಿನ್ನಡೆಯಾದರೆ ಸರ್ಕಾರದ ರಾಜಕೀಯ ವರ್ಚಸ್ಸಿನ ಮೇಲೆಯೇ ಪ್ರಶ್ನೆಗಳು ಉದ್ಭವಿಸಬಹುದು. ಹೀಗಾಗಿ ಆಡಳಿತ, ಸಂಘಟನೆ ಮತ್ತು ಚುನಾವಣೆ ಎಂಬ 3 ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಯಶಸ್ಸು ಸಾಧಿಸುವುದು ಡಿಕೆ ಶಿವಕುಮಾರ್ಗೆ ಅನಿವಾರ್ಯವಾಗಿದೆ. ಸರ್ಕಾರದ ಮೊದಲ ಕೆಲ ತಿಂಗಳುಗಳೇ ಮುಂದಿನ ರಾಜಕೀಯ ದಿಕ್ಕನ್ನು ನಿರ್ಧರಿಸುವ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ನೋಡಿದ್ರಲ್ವಾ? ಸಂಪುಟ ವಿಸ್ತರಣೆಯ ಮೂಲಕ ಪಕ್ಷದೊಳಗಿನ ಅಸಮಾಧಾನ ಶಮನ ಮಾಡಬೇಕಿದೆ. ಬರಗಾಲದಲ್ಲಿ ಎದುರಿಸ್ತಾ ಇರುವಂತಹ ಆಡಳಿತ ತಂತ್ರವನ್ನ ಮತ್ತಷ್ಟು ಚುರುಕುಗೊಳಿಸಬೇಕಾಗಿದೆ. ಮತ್ತೊಂದೆಡೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಆದಿ ತೋರಿಸಬೇಕಿದೆ. ಈ 3 ಸಹ ಎಲ್ಲೋ ಒಂದ್ ಕಡೆ ಮಹಾ ಸವಾಲುಗಳನ್ನ ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎದುರಿಸಬೇಕಾಗಿದೆ. ಹಾಗಾದ್ರೆ ಈ ಎಲ್ಲಾ ಸವಾಲುಗಳನ್ನ ಮುಖ್ಯಮಂತ್ರಿ ಆದಂತಹ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಎದುರಿಸ್ತಾರೆ ಎಂಬುದನ್ನ ಮಾತ್ರ ಈಗ ರಾಜ್ಯ ರಾಜಕೀಯದ ಬಹುದೊಡ್ಡ ಕುತೂಹಲವಾಗ್ಬಿಟ್ಟಿದೆ.